ಈಗ ನಾನು ಚರ್ಚೆ ಮಾಡುವಂತಹ 2 ಅಂಕದ ಪ್ರಶ್ನೆಗಳನ್ನು ನೀವು ಸರಿಯಾಗಿ ಓದಿಕೊಂಡಿದ್ದರೆ ನಿಮಗೆ 100ಕ್ಕೆ 100 ಆ ಪ್ರಶ್ನೆ ಬಂದೇ ಬರ್ತವೆ ಅನ್ನುವಂತಹ ಖಾತ್ರಿಯನ್ನು ಕೊಡ್ತೀನಿ. ಮತ್ತು ಈ ಪ್ರಶ್ನೆಗಳನ್ನು ಚೆನ್ನಾಗಿ ಓದ್ಕೊಳ್ಳಿ, ತುಂಬ ಈಸಿ ಲ್ಯಾಂಗ್ವೇಜಲ್ಲಿದ್ದಾವೆ. ನೋಡಿ, ಮೊದಲನೇ ಪ್ರಶ್ನೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಮೇಲೆ ಒಂದು ಪ್ರಶ್ನೆಯನ್ನು ಕೇಳ್ತಾರೆ. ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ವೊರಾಸಿಯಸ್ ರೀಡರ್ ಅಂತ ಪ್ರಶ್ನೆ ಬರುತ್ತೆ. ಅಥವಾ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಹ್ಯಾಡ್ ಅ ಗ್ರೇಟ್ ಥರ್ಸ್ಟ್ ಫಾರ್ ಬುಕ್ಸ್ ಅಂತ ಕೇಳ್ತಾರೆ. ಅವಾಗ ಈ ಪ್ರಶ್ನೆಗೆ ಉತ್ತರನ ಬರಿಬೋದು. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ವೊರಾಸಿಯಸ್ ರೀಡರ್. ಹಿ ಸೇವ್ಡ್ ಮನಿ ಆ್ಯಂಡ್ ಬಾಟ್ ಬುಕ್ಸ್. ನೋಡಿ ಎಷ್ಟು ಸಿಂಪಲ್ ಇದೆ ವಾಕ್ಯ. ಹಿ ಸೇವ್ಡ್ ಮನಿ, ಅವನು ಹಣವನ್ನು ಏನು ಮಾಡ್ದ, ಸೇವ್ ಮಾಡ್ದ ಮತ್ತು ಪುಸ್ತಕವನ್ನು ಕೊಂಡ್ಕೊಂಡ. ಒನ್ಸ್ ಹಿ ಪರ್ಚೇಸ್ 2000 ಓಲ್ಡ್ ಬುಕ್ಸ್ ಫಾರ್ ರೀಡಿಂಗ್. ಒಂದು ಸಲ ಅವರು 2000 ಪುಸ್ತಕಗಳನ್ನ ಖರೀದಿ ಮಾಡಿದ್ರು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಅನಂತನ ಮೇಲೆ ಒಂದು ಪ್ರಶ್ನೆ ಬರುತ್ತೆ, ಎಲ್ಲರೂ ಗಮನಿಸ್ಬೇಕು ನೀವು. ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್. ಏನಿದೆ ಪ್ರಶ್ನೆ? ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಅಂತ ಫಿಕ್ಸ್ ಪ್ರಶ್ನೆ ಕೇಳ್ತಾರೆ. ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್, ಒಂದು ವಾಕ್ಯ ಬರೀಬೇಕು. ಹಿ ವಾಸ್ ಎ ಗುಡ್ ರನ್ನರ್ ಆ್ಯಂಡ್ ಅ ಟೇಬಲ್ ಟೆನ್ನಿಸ್ ಪ್ಲೇಯರ್. ಸರಿ ವಿದ್ಯಾರ್ಥಿಗಳು, ನೀವು ಇಷ್ಟು ಬರೋದು ನಿಮಗೆ 1 ರಿಂದ 1.5 ಅಂಕ ಡೆಫಿನೆಟಾಗಿ ಸಿಗುತ್ತೆ. ಸೊ ಅದಕ್ಕೆ ನೀವು ಇದನ್ನು ಮಿಸ್ ಮಾಡಬೇಡಿ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಪ್ರಶ್ನೆ ಬಂದರೆ ಅದು ಒಬ್ಬ ಒಳ್ಳೆ ಓದುಗಾಗಿದ್ದ, ವೊರಾಸಿಯಸ್ ರೀಡರ್ ಆಗಿದ್ದ ಅಂತ ಹೇಳಬೇಕಾಗಿತ್ತಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವಾಸ್ ಎ ವೊರಾಸಿಯಸ್ ರೀಡರ್. ಹಿ ಸೇವ್ಡ್ ಮನಿ ಆ್ಯಂಡ್ ಬಾಟ್ ಬುಕ್ಸ್. ಎಷ್ಟು ಬರೆದು ಕೂಡ ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೆಕ್ಸ್ಟ್ ಅನಂತನ ಮೇಲೆ, ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಅಂತ ಕೇಳ್ತಾರೆ. ಅನಂತ್ ವಾಸ್ ಎ ಟ್ಯಾಲೆಂಟೆಡ್ ಬಾಯ್ ಒಂದು ಸೆಂಟೆನ್ಸ್. ನೆಕ್ಸ್ಟ್ ಸೆಂಟೆನ್ಸ್ ಏನಪ್ಪ, ಹಿ ವಾಸ್ ಎ ಗುಡ್ ರನ್ನರ್ ಆ್ಯಂಡ್ ಟೇಬಲ್ ಟೆನ್ನಿಸ್ ಪ್ಲೇಯರ್. ಎಷ್ಟು ಬರೆದ್ರೆ ಸಾಕು. ನೆಕ್ಸ್ಟ್ 23ನೇ ಪ್ರಶ್ನೆ ಫಿಕ್ಸ್. ಅದು ಫಿಕ್ಸ್ ಇದೆ. ಏನಂದರೆ ಮಾರ್ಚಿಂಗ್ ಎನ್ನುವಂಥ ಪ್ರಶ್ನೆ ಬರುತ್ತೆ ನಾರಾಯಣಪುರ ಇನ್ಸಿಡೆಂಟ್ ಮೇಲೆ. ಹೌ ವಾಸ್ ಮಾರ್ಚಿಂಗ್ ಅಥವಾ ದ ಮಾರ್ಚಿಂಗ್ ವಾಸ್ ವೆರಿ ಪೆಕ್ಯುಲಿಯರ್, ಅನ್ಯೂಸ್ವಲ್, ಈ ಥರ ಕೇಳ್ತಾರೆ. ಆವಾಗ ನಾವೇನು ಬರೀಬೇಕಂದ್ರೆ ಈ ರೀತಿ ಬರೆದ್ರೆ ಸಾಕು. ದ ಮಾರ್ಚಿಂಗ್ ವಾಸ್ ಸೈಲೆಂಟ್, ನೋ ಸ್ಲೋಗನ್ಸ್ ಆ್ಯಂಡ್ ಶೌಟಿಂಗ್. ಇಷ್ಟು ಬರೆದ್ರೆ ನಿಮಗೆ 1 ಅಂಕ ಸಿಗುತ್ತೆ. ಇದನ್ನು ನೀವು ಬಾಯಾಟ ಹಾಕಲು ಕೂಡ ತುಂಬ ಈಸಿ ಇದೆಯಲ್ಲ. ದ ಮಾರ್ಚಿಂಗ್ ವಾಸ್ ಸೈಲೆಂಟ್, ನೋ ಸ್ಲೋಗನ್ಸ್ ಆ್ಯಂಡ್ ಶೌಟಿಂಗ್. ನೀವು ಇನ್ನೂ ಒಂದು ಪ್ರಶ್ನೆ ಬರುತ್ತೆ ಇಲ್ಲಿ. ಏನಂದರೆ ಮಾರ್ಚಿಂಗ್ ಬದಲಾಗಿ ಸಮ್ಟೈಮ್ಸ್ ಪಾಟೀಲ್ ಸಾಹೇಬನ ಮೇಲೆ ಪ್ರಶ್ನೆ ಕೇಳ್ತಾರೆ. ಅಂದರೆ ಪಾಟೀಲ್ ಸಾಹೇಬ ಮೋಹನ್ ಫ್ಯಾಮಿಲಿಗೆ ಯಾವ ರೀತಿ ಹೆಲ್ಪ್ ಮಾಡ್ದ ಅನ್ನುವಂಥ ಪ್ರಶ್ನೆ ಬರುತ್ತೆ. ಇಲ್ಲಿ ನೋಡಿ, ಆ ಪ್ರಶ್ನೆ ಅಕಸ್ಮಾತ್ ಬಂದರೆ ಪಾಟೀಲ್ ಸಾಹೇಬ್ ಕಲೆಕ್ಟೆಡ್ ದ ಪ್ರಿಂಟಿಂಗ್ ಮಷಿನ್. ಏನು ಮಾಡ್ದ ಪಾಟೀಲ್ ಸಾಹೇಬ? ಈ ಕಲೆಕ್ಟ್ ಮಾಡ್ಕೊಂಡ, ಆ ಮಷಿನನ್ನು ತಗೊಂಡ. ಆ್ಯಂಡ್ ಹೆಲ್ಪ್ ಟು ಮೋಹನ್ಸ್ ಫ್ಯಾಮಿಲಿ. ಇಷ್ಟೇ ಬರೀ ಸಾಕು, ನಿಮ್ಗೆ 1 ಅಂಕ ಸಿಗುತ್ತೆ. ಯಾಕಂದರೆ ಅಟ್ಲೀಸ್ಟ್ ನಾವು ಕ್ವಶನ್ ಬಿಟ್ಟು ಬರೋದಕ್ಕಿಂತ ಇಷ್ಟೇ ಬರೋದಾದರೂ ನಮಗೆ 1 ಮಾರ್ಕ್ ಸಿಗುತ್ತೆ ಅನ್ನುವಂಥ ಒಂದು ಆಸೆ ಇರಲಿ. ಓಕೆ, ನೆಕ್ಸ್ಟ್ 24ನೇ ಪ್ರಶ್ನೆ ಯಾವುದೇ ಬರಲಿ ಇದನ್ನೇ ಬರೆದ್ಬಿಡಿ. ಅನಿಪುದಿನ ಮೇಲೆ ಒಂದು ಪ್ರಶ್ನೆ ಕೇಳ್ತಾರೆ. ಸೊ ಈ ಒಂದು ಉತ್ತರ ಯಾವ ರೀತಿ ಇದೆ ಅಂದರೆ ಎಲ್ಲವನ್ನೂ ಒಳಗೊಂಡಿದೆ. ಯಾವುದೇ ಥರ ಪ್ರಶ್ನೆ ಕೇಳಿದ್ರು ಕೂಡ ಇದಕ್ಕೆ ಆನ್ಸರ್ ಆಗುವ ರೀತಿಯಲ್ಲಿದೆ. ಏನು? ಅನಿಪುದ್ದೀನ್ ವಾಸ್ ಎ ಗ್ರೇಟ್ ಲವರ್ ಆಫ್ ನೇಷನ್. ಅವನು ಒಬ್ಬ ಮಹಾನ್ ದೇಶಭಕ್ತ ಆಗಿದ್ದ. ಹಿ ವಾಸ್ ಆ್ಯನ್ ಇಂಟ್ರೋವರ್ಟ್. ಮತ್ತೇನಿದವನು ಇಂಟ್ರೋವರ್ಟ್ ಇದ್ದ. ಹಿ ಲಾಸ್ಟ್ ಈಸ್ ಫಾದರ್ ಇನ್ ಚೈಲ್ಡ್ಹುಡ್ಡಲ್ಲಿ ತನ್ನ ತಂದೆಯನ್ನು ಕಳ್ಕೊಂಡ. ಹಿ ಜಾಯಿನ್ಡ್ ದ ಆರ್ಮಿ ಆ್ಯಂಡ್ ಸರ್ವ್ಡ್ ಇಂಡಿಯಾ. ಆರ್ಮಿಗೆ ಜಾಯ್ನ್ ಆದ ಮತ್ತು ಇಂಡಿಯಾಕ್ಕೆ ಸೇವೆ ಸಲ್ಲಿಸಿದ. ಹಿ ಲ್ಯಾಕ್ಸ್ ಮ್ಯೂಸಿಕ್ ಟು. ಈ ರೀತಿಯ ಪ್ರಶ್ನೆಗಳನ್ನು ಕೇಳ್ತಿರ್ತಾರೆ. ಯಾವುದೇ ಪ್ರಶ್ನೆ ಕೇಳಿ 1 ಅಥವಾ 2 ಅಂಕ ಸಿಗುತ್ತೆ ನಿಮಗೆ. ಸೊ ಇಷ್ಟನ್ನು ಬಹ್ಯಾಟ್ ಮಾಡ್ಕೊಳ್ಳಿ ಸಾಕು. ನೆಕ್ಸ್ಟ್ ಮುಂದೆ ಹೋಗೋಣ. ಇನ್ನು 4 ಅಂಕದ ಪ್ರಶ್ನೆಯಲ್ಲಿ ಈ ಪೋಯಮನ್ನು ನೀವು ಬಹ್ಯಾಟ್ ಮಾಡಲೇಬೇಕು. ಏನು? ಸಾಕಷ್ಟು ಬಾರಿ ಕೇಳಿದ್ದಾರೆ. ಈ ಫಸ್ಟ್ ಸ್ಟಾನ್ಸ ಯಾಕೋ ಜಾಸ್ತಿ ಕೇಳಿಲ್ಲ, ಈ ಬಾರಿ ಕೇಳುವಂಥ ಸಾಧ್ಯತೆ ಇದೆ. ಫಸ್ಟ್ ಸ್ಟಾನ್ಸವನ್ನು ಎಲ್ಲರೂ ಬಹ್ಯಾಟ್ ಮಾಡಿ. ಮತ್ತು ಈಸಿ ಇದೆ. ಓ ಸೇ ವಾಟ್ ಈಸ್ ದಟ್ ಥಿಂಗ್ ಕಾಲ್ಡ್ ಲೈಟ್ ವಿಚ್ ಐ ಮಸ್ಟ್ ನೆವರ್ ಎಂಜಾಯ್. ವಾಟ್ ಆರ್ ದ ಬ್ಲೆಸ್ಸಿಂಗ್ಸ್ ಆಫ್ ದ ಸೈಟ್. ಓ ಟೆಲ್ ಯುವರ್ ಪುವರ್ ಬ್ಲೈಂಡ್ ಬಾಯ್. ಈ ಸ್ಟಾನ್ಸ ಇಂಪಾರ್ಟೆಂಟ್ ಇದೆ ಅಂತ ನನಗನ್ನಿಸ್ತಾ ಇದೆ. ಸೊ ಎಲ್ಲರೂ ಬಹ್ಯಾಟ್ ಮಾಡಿ. 2ನೇ ಸ್ಟಾನ್ಸ ಕೂಡ ಸಾಕಷ್ಟು ಬಾರಿ ಕೇಳಿದ್ದಾರೆ. ಯು ಟಾಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸಿ. ಯು ಸೇ ದ ಸನ್ ಶೈನ್ಸ್ ಬ್ರೈಟ್. ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್. ಇವೆರಡೂ ಸ್ಟಾನ್ಸನ್ನು ಬಹ್ಯಾಟ್ ಮಾಡಿ.
ನೆಕ್ಸ್ಟ್ ನೋಡಿ, ಮೂರನೇ ಸ್ಟಾನ್ಸಾ, ಇದು ಕೂಡ ಭಾಳ ಇಂಪಾರ್ಟೆಂಟ್ ಇದೆ. ಮೈ ಡೇ ಆರ್ ನೈಟ್ ಮೈ ಸೆಲ್ಫ್ ಐ ಮೇಕ್ ವೆನ್ ಎವರ್ ಐ ಸ್ಲೀಪ್ ಆರ್ ಪ್ಲೇ ಆ್ಯಂಡ್ ಕುಡ್ ಐ ಎವರ್ ಕೀಪ್ ಅವೈ ವಿತ್ ಮೀ ಟ್ವರ್ ಆಲ್ವೇಸ್ ಡೇ. ನೀವು ಈ ಲೈನ್ಗಳನ್ನು ಒಂದು ಸ್ಟ್ಯಾನ್ಸನ್ನು ಬ್ಯಾಟ್ ಮಾಡುವಾಗ ಒಂದೊಂದು ಲೈನನ್ನು ಬ್ಯಾಟ್ ಮಾಡಿ ಬರ್ತಗಿರಿ, ಅಂದರೆ ನಿಮಗೆ ಈಸಿ ಆಗುತ್ತೆ. ಉಳಿದಂತೆ ಇನ್ನೂ 2 ಸ್ಟ್ಯಾನ್ಸಗಳಿದ್ದಾವೆ, ಅದನ್ನು ಕೂಡ ನೀವು ಪ್ರಯತ್ನಿಸಿ. ಆದರೆ ನಾನು ಹೇಳೋದೇನಪ್ಪ ಅಂದರೆ 1, 2 ಮತ್ತು 3ನೇ ಸ್ಟ್ಯಾನ್ಸದಲ್ಲಿ ಈ ಬಾರಿ ಕೋಟ್ ಫಾರ್ ಮೆಮರಿ, ಅಂದರೆ ಆ ಸ್ಟ್ಯಾನ್ಸದಲ್ಲಿ ಒಳಗಿಂದ ಹಾಕ್ತಾರೆ ಅನ್ನುವಂಥ ಒಂದು ಭರವಸೆ ಇದೆ. ಸೊ 1, 2, 3 ಸರಿಯಾಗಿ ಬ್ಯಾಟ್ ಮಾಡಿ. ಇನ್ನೊಂದು ಏರ್ ಪೊಲ್ಯೂಷನ್, ಈ ಪ್ರಶ್ನೆ ಈ ಬಾರಿ ಫಿಕ್ಸ್ ಇದೆ. ಎಲ್ಲ ವಿದ್ಯಾರ್ಥಿಗಳು ಈಗಾಗಲೇ ಹೇಳಿದ್ದೀನಿ ನಾನು. ಏರ್ ಪೊಲ್ಯೂಷನ್ ಬಗ್ಗೆ ನಿಮಗೆ ಒಂದು ಪೇಜ್ ಗಟ್ಟಲೆ ಬ್ಯಾಟ್ ಮಾಡೋಕ್ಕಾಗಲ್ಲ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಯುವರ್ ಪ್ರಾಬ್ಲಮ್. ಸೊ ಇಲ್ಲಿರುವಂಥ ಒಂದು 5-6 ಲೈನ್ಗಳನ್ನು ನೀವು ನೆನಪಿನಟ್ಟುಕೊಂಡ್ರೆ ಭಾಳ ಈಸಿಯಾಗಿ ಈ ಪ್ರಶ್ನೆ ನೀವು ಸುಮಾರು 4 ಮಾರ್ಕ್ಸಿಗೆ ಇದ್ದರೂ ಕೂಡ ಅದನ್ನು ನೀವು 2 ಅಂಕ ನೀವು ಪಡಿಬೋದು. ಇದನ್ನು ಬರೆದ್ರೆ ಏನು ಬರೀಬೇಕು ಹಾಗಾದರೆ ನೋಡಿ, ಏರ್ ಪೊಲ್ಯೂಷನ್ ಮೀನ್ಸ್ ಬ್ಯಾಡ್ ಏರ್. ಸೆಂಟೆನ್ಸ್ಗಳನ್ನು ಬ್ಯಾಟ್ ಮಾಡಿ. ಏರ್ ಪೊಲ್ಯೂಷನ್ ಮೀನ್ಸ್ ಬ್ಯಾಡ್ ಏರ್. ನೆಕ್ಸ್ಟ್ ಸೆಂಟೆನ್ಸ್, ಡಸ್ಟ್ ಸ್ಮೋಕ್ ಆ್ಯಂಡ್ ಬ್ಯಾಡ್ ಗ್ಯಾಸ್ ಮಿಕ್ಸ್ ವಿತ್ ಗುಡ್ ಏರ್. ಓಕೆ, ಡಸ್ಟ್ ಅಂದರೆ ಧೂಳು, ಹೊಗೆ, ಒಂದು ಕೆಟ್ಟ ಗಾಳಿ ಏನು ಮಾಡ್ತೈತಿ, ಒಳ್ಳೆ ಒಂದು ಗಾಳಿ ಜೊತೆ ಮಿಕ್ಸ್ ಆಗ್ತೈತಿ, ಅವಾಗ ಏರ್ ಪೊಲ್ಯೂಷನ್ ಆಗ್ತೈತಿ ಅಂತ ಅರ್ಥ. ಕಾರ್ಸ್, ಬೈಕ್ಸ್, ಬಸ್ಸಸ್, ರೈಲ್ವೆ ಗಿವ್ ಬ್ಯಾಡ್ ಗ್ಯಾಸ್. ಏನು ಕೊಡ್ತಾವಪ್ಪ ನಮಗೆ ಇವು ವಾತಾವರಣಕ್ಕೆ? ಬ್ಯಾಡ್ ಗ್ಯಾಸ್, ಒಂದು ಕೆಟ್ಟ ಗಾಳಿಯನ್ನು ಕೊಡ್ತಾವೆ. ನೆಕ್ಸ್ಟ್, ಏರ್ ಪೊಲ್ಯೂಷನ್ ಈಸ್ ನಾಟ್ ಗುಡ್ ಫಾರ್ ಹೆಲ್ತ್. ಏರ್ ಪೊಲ್ಯೂಷನ್ ಯಾವುದಕ್ಕೆ ಉಪಯೋಗ ಇಲ್ಲ? ನಮ್ಮ ಹೆಲ್ತಿಗೆ ಉಪಯೋಗ ಇಲ್ಲ, ಒಳ್ಳೆಯದಲ್ಲ. ಏನಾಗುತ್ತೆ ಏರ್ ಪೊಲ್ಯೂಷನಿಂದ? ನಾವು ಪಡೆದುಕೊಳ್ಳುತ್ತೇವೆ ಏನು? ಕೆಮ್ಮು, ಕಫ್ ಅಂದರೆ ಕೆಮ್ಮು, ಕೋಲ್ಡ್, ನೆಗಡಿ, ಬ್ರೀದಿಂಗ್ ಪ್ರಾಬ್ಲಮ್ಸ್, ಉಸಿರಾಟದ ಸಮಸ್ಯೆ ಫ್ರಮ್ ಏರ್ ಪೊಲ್ಯೂಷನ್. ಓಕೆ, ಲಾಸ್ಟ್ ಇನ್ನೊಂದು ಪಾಯಿಂಟ್ ಬರೆದ್ಬಿಡಿ, ಅಂದರೆ ಸೊಲ್ಯೂಷನ್. ಯೂಸ್ ಎಲೆಕ್ಟ್ರಿಕ್ ಮೋಟಾರ್ಸ್ ಆ್ಯಂಡ್ ಪ್ಲ್ಯಾಂಟ್ ಮೋರ್ ಟ್ರೀಸ್ ಟು ಕಂಟ್ರೋಲ್ ಏರ್ ಪೊಲ್ಯೂಷನ್. ಎಲೆಕ್ಟ್ರಿಕ್ ಮೋಟಾರ್ಗಳನ್ನು ಬಳಸಿ ಮತ್ತು ಮರಗಳನ್ನು ಹೆಚ್ಚಿಗೆ ಬೆಳೆಸಿ ನಡಿ. ಯಾಕೆ? ಟು ಕಂಟ್ರೋಲ್ ಏರ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋಕ್ಕೆ ಇದು ಸಾಧ್ಯ ಆಗ್ತದೆ. ಇದು 4 ಮಾರ್ಕ್ಸಿಗೆ ಇರುತ್ತೆ ಪ್ರಶ್ನೆ. ನೀವು ಇಷ್ಟನ್ನು ಬರೆದ್ರೆ ನಿಮಗೆ 2 ಅಂಕ ಕೊಟ್ಟೇ ಕೊಡ್ತಾರೆ. ಓಕೆ, ಇದು ಪೋಯಮ್ 4 ಮಾರ್ಕ್ಸಿಗೆ ಇರುತ್ತೆ, ನೆನಪಿರಲಿ. ಈ ಪೋಯಮ್ 4 ಮಾರ್ಕ್ಸ್. ಓಕೆ, ನೆಕ್ಸ್ಟ್ ಇವೆಲ್ಲ ಪ್ರಶ್ನೆಗಳು 2 ಮಾರ್ಕ್ಸ್ ಇರ್ತವೆ, 2 ಮಾರ್ಕ್ಸ್. ಸೊ ಇಷ್ಟರಲ್ಲಿ ಕೂಡ ನಿಮಗೆ ಒಂದು 2 to 4 ಈ ಪ್ರಶ್ನೆಯಲ್ಲಿ ಇವು ಡೆಫಿನೆಟ್ 23, 24 ಡೆಫಿನೆಟ್ ಇರ್ತದೆ. ನಿಮಗೆ ಇಲ್ಲಿ ಅಂಬೇಡ್ಕರ್ ಅಥವಾ ಅನಂತಲ್ಲಿ ಇದರಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಒಂದು 6 ಮಾರ್ಕ್ಸ್, 6 ಒಂದು ಪೋಯಮ್ ಒಂದು 10, ಅಲ್ಲಿಂದ ಎಸ್ಸೆಯಲ್ಲಿ 4 ಮಾರ್ಕ್ಸಿಗೆ 2 ಮಾರ್ಕ್ಸ್ ಬಂದೇ ಬರುತ್ತೆ. ಅಷ್ಟು ಬರೆದ್ರೆ 12 ಮಾರ್ಕ್ಸ್. ಈ ಒಂದು ವಿಡಿಯೋದಲ್ಲಿ 12 ಮಾರ್ಕ್ಸ್ ಕವರ್ ಆಗಿದೆ. ಇನ್ನೊಂದು ವಿಡಿಯೋದಲ್ಲಿ ಸುಮಾರು ಒಂದು 20ರಿಂದ 22 ಮಾರ್ಕ್ಸ್ ಕವರ್ ಆಗಿದೆ. ಎರಡನ್ನೂ ಚೆನ್ನಾಗಿ ನೋಡ್ಕೊಳ್ಳಿ, ಎರಡನ್ನೂ ಪದೇ ಪದೇ ನೋಡಿ. ನಿಮಗೆ ಈ 2 ವಿಡಿಯೋಗಳು ನೋಡೋದ್ರಿಂದ ಇಂಗ್ಲೀಷನ್ನು ಆರಾಮಾಗಿ ಪಾಸ್ ಮಾಡಬಹುದು ಎನ್ನುವಂಥ ಒಂದು ಧೈರ್ಯ ಬಂದೇ ಬರುತ್ತೆ. ಶುಭವಾಗಲಿ. ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಇದು 4 ಅಂಕಕ್ಕೆ ಕೇಳುವಂಥ ಪ್ರಶ್ನೆ. ಇದನ್ನು ಅತ್ಯಂತ ಸರಳವಾಗಿ ಹೇಗೆ ಬರೆಯಬೇಕು ಇಲ್ಲಿದೆ ನೋಡಿ. This is a very beautiful poem. Next line. Grandma is very wise. Grandma is very wise. Next line. She is 62 now. She climbs all the trees in the garden. Doctor said her 1 week bed rest. Next line. She wanted a house in the tree. Okay.
Her son built a tree house. She is very happy now. ಇನ್ನೊಂದು ಪ್ರಶ್ನೆ, ಜಾಜ್ ಪೋಯಮ್ 2 ಇದು ಕೂಡ 3 ಮಾರ್ಕ್ಸಿಗೆ ಡೆಫಿನೆಟ್ ಆಗಿ 26 ಪ್ರಶ್ನೆ ಬಂದೇ ಬರುತ್ತೆ. ಇದರ ಒಂದು ಸಮರಿಯನ್ನು ನಾವು ಅತ್ಯಂತ ಸರಳವಾಗಿ ನೋಡೋದಾದರೆ, ಜಾಜ್ ಪೋಯಮ್ 2 is a very beautiful poem. ಫಸ್ಟ್ ಲೈನ್ ಬರೀಬೇಕು ಈ ಥರ. ನೆಕ್ಸ್ಟ್ ಲೈನ್ ಏನು ಬರೀಬೇಕು, ಜಾಜ್ ಪ್ಲೇಯರ್ ಲುಕ್ಸ್ ವೆರಿ ಓಲ್ಡ್. He looks black. He put on old dress. ಅಷ್ಟು ಈಸಿ ಇದೆ ನೋಡಿ. He plays jazz music. He is free while singing. ಸೊ ಇಷ್ಟನ್ನು ಬರೋದು ನಿಮಗೆ 3 ಅಂಕಕ್ಕೆ 2 ಅಂಕ ಸಿಗುತ್ತೆ. ಈಸಿ ಇದ್ದಾವೆ, ಪದೇ ಪದೇ ಓದ್ಕೊಳ್ಳಿ, ಪ್ರಾಕ್ಟೀಸ್ ಆಗುತ್ತೆ.